ಅಲ್ಲ ನಿಮ್ ನಾಯಕರು ಮಾತಾಡಕ್ ಬಿಡ್ರಿ. ನೀವಾದ್ರೂ ಅರ್ಥ ಮಾಡ್ಕೊಡ್ರಿ. ನೀವು ವಿರೋಧ ಪಕ್ಷದ ನಾಯಕರು ನೀವು ಮಾತಾಡುವಾಗ ನಿಮ್ಮ ಶಾಸಕರು ಎದ್ದು ನಿಮ್ಮ ಶಾಸಕರ ಸಾಕು. ಇವತ್ತು ಹೇಳ್ತೀನಿ, ಅವ್ರಿಗೆ ಪೇಪರ್ ಬರುತ್ತೆ ಅಂತ ವ್ಯಥೆ ಪಡ್ತಾರೆ. ಇಷ್ಟು ನೀನು ವಿರೋಧ ಪಕ್ಷದ ನಾಯಕರಾಗಿರೋದು ಇಲ್ಲ ಪಿಸಿಗಳ ಬಗ್ಗೆ ಅಂದ್ರಗೋಸ್ಕರ ಮಧ್ಯದಲ್ಲಿ ಗಲಾಟೆ ಮಾಡಿ ನಿನ್ನ ಇಮೇಜ್ ಧಕ್ಕೆ ತರ್ತಾ ಇದ್ದಾರೆ. ದಯವಿಟ್ಟು ನೀ ಗಂಭೀರತೆ ಅಂತ ತಗೋ. ಲಕ್ಷ್ಮಣ್ ಸವದಿ ಅವರಿಗೆ ನನ್ನ ಹಳೆ ಸ್ನೇಹಿತರು, ಇವಾಗೂ ಸ್ನೇಹಿತರೆ, ಅವ್ರಿಗೆ ಧನ್ಯವಾದಗಳು. ಅವರಿಗೆ ಅಧ್ಯಕ್ಷರೇ ಕ್ಷಮಿಸಬೇಕು, ನಾನು ಕಾಳಜಿ ವಹಿಸಿದ್ದೆ. ಬಿರಿ ಸನ್ಮಾನ್ಯ ಜಾರ್ಜ್ ಅವರೇ, ನಾನೇನ್ ನಿಮ್ಮ ಮೇಲೆ ಆಪಾದನೆ ಮಾಡ್ತಾ ಇಲ್ಲ. ಇಲಾಖೆಯಲ್ಲಿ ನಡೀತಾ ಇರುವಂತ ತಪ್ಪುಗಳು ನಾನು ಹೇಳ್ತಾ ಇದ್ದೀನಿ. ಇದು ಬಂದಾಗ ಪಬ್ಲಿಕ್ ಆಗಿ ಹೇಳಿರೋದು. ಬಸವ ಕಲ್ಯಾಣ ನೀವು ಚೆಕ್ ಮಾಡಿ, ನಿಮ್ಮ ಹತ್ರ ರೆಕಾರ್ಡ್ ಇರ್ತದೆ. ನಾನು ಎಲ್ಲೆಲ್ಲಿ ಹೋಗಿದ್ದೀನಿ, ನಿಮ್ಮ ಅಧಿಕಾರಿಗಳೆಲ್ಲ ಶಾಸಕರು 2 ನಿಮಿಷ ಮಾತಾಡ್ತಾರೆ ನೋಡಿ. ಸ್ಪೀಕರ್ ಧನ್ಯವಾದಗಳು ಅಧ್ಯಕ್ಷರೇ, ಅವಕಾಶಕ್ಕೆ ಬರೀ 1 ನಿಮಿಷ. ಮಾನ್ಯ ಅಧ್ಯಕ್ಷರೇ, ನಾನು ನಮ್ಮ ನೂತನ ಪ್ರತಿಪಕ್ಷದ ನಾಯಕರ ಜೊತೆ ಬೀದರ್ ಮತ್ತು ಮಾಡ್ತಾ ಇದ್ದೀರಲ್ಲ ವಿರೋಧ ಪಕ್ಷ ನಾಯಕರು, ಅವ್ರು ಮಾತಾಡಕ್ ಬಿಡಿ ಪಾಪ. ಒಂದೇ ನಿಮಿಷ ಸರ್. ನಾನು ನಮ್ಮ ಪ್ರತಿಪಕ್ಷದ ನಾಯಕರಾದಂತ ಆರ್ ಅಶೋಕ್ ಸಾಹೇಬ್ರ ಜೊತೆ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನು ಬರಗಾಲ ವೀಕ್ಷಣೆಗೆ ಬಂದಾಗ ನಾನು ಅವ್ರ ಜೊತೆ ಇದ್ದ ಅಧ್ಯಕ್ಷರೇ. ಮಾನ್ಯ ಪವರ್ ಮಿನಿಸ್ಟರ್ ಹೇಳಿದ್ರು ಯಾವುದೇ ರೀತಿ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿ. ಬಹುತೇಕ ಅವರು ಈ ಮಾತನ್ನ ಆಡಳಿತದ ಪಕ್ಷದ ಯಾವ ಒಬ್ಬ ಶಾಸಕರು ಕೂಡ ಒಪ್ಕೊಳ್ಳಲ್ಲ ಅಂತಕ್ಕಂಥ ಭರವಸೆ ನನಗಿದೆ. ಈ ಸಲ ಬರಗಾಲದಿಂದ ರೈತರ ಗೋಳನ್ನ ಆರ್ ಅಶೋಕ್ ಸಾಹೇಬರು, ರೈತರು ಯಾವ ರೀತಿ ಅವರು ಎದುರುಗಡೆ ಬಂದು ಕಣ್ಣೀರ್ ಹಾಕ್ತಿದ್ರು. ಸರ್, ನಮಗ್ ಬರೀ ಸಾವು ಒಂದೇ ಗತಿ ಇದೆ. ಕಳೆದ ಸಲ ಹಸಿ ಬರಗಾಲ, ಬೀದರ್ ಮತ್ತು ಕಲಬುರಗಿ ನಾವು ಡಿಪೆಂಡ್ ಆಗಿರೋದು ತೊಗರಿ ಮೇಲೆ. ಹೋದ ಸಲ ಮಳಿ ಹೆಚ್ಚಾಗಿ ನಟೆ ಹಾಯ್ದು ತೊಗರಿ ಸಂಪೂರ್ಣವಾಗಿ ನಾಶ ಆಯ್ತು. ಈ ಸಲ ಶ್ರಾವಣ ಮಾಸದಲ್ಲಿ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ 1 ಹನಿ ಕೂಡ ಮಳೆ ಆಗಲಿಲ್ಲ. ಇವತ್ತು ನಾನು ಹೇಳ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಪವರ್ ಮಿನಿಸ್ಟರ್ಗೆ, ಇವತ್ತು ರೈತರಿಗೆ ಯಾರಿಗೆ 63 KV TC ಬೇಕೋ ಅವ್ರಿಗೆ ಅದ TC 25 KV. ಆಯ್ತು ಬಿಡಿ. ಒಂದೇ ಸೆಕೆಂಡ್ ಅಧ್ಯಕ್ಷರೇ, ಒಂದೇ ನಿಮಿಷ ಕೇಳಿ ಅಧ್ಯಕ್ಷರೇ. ನೀವು ಏನೋ ಕ್ವಶನ್ ಕೇಳ್ತೀವಿ ಅಂದ್ರೆ ನೀವು ಭಾಷಣ ಶುರು ಮಾಡಿ. ಇಲ್ಲ ಅಧ್ಯಕ್ಷರೇ, ವಿರೋಧ ಪಕ್ಷ ನಾಯಕರು ಬೀದರ್ ಮತ್ತು ಗುಲ್ಬರ್ಗ್ ಬಂದಿದ್ರು. ಅಲ್ಲಿ ಬಂದು ರೈತರು ಬಂದಿದ್ದಾರೆ, ಅದು ಹೇಳ್ತಾರೆ ಬಿಡ್ರಿ. ನನಗೊಂದು ನಿಮಿಷ ಹೇಳ್ತಾ ಇದ್ದಾರಲ್ಲ. ಮತ್ತೆ ಕಳೆದ ಸರ್ಕಾರದಾಗ ಇತ್ತು, ಒಂದು ಕಡೆ ಅಣ್ಣ ಒಂದ್ ನಿಮಿಷ ಪ್ಲೀಸ್ ಅಧ್ಯಕ್ಷರೇ. ಒಂದು ಸಲ ರೈತರು ಏನ್ ಗೋಳಾಡ್ಲತ್ತಾರಂದ್ರೆ, ಒಂದು ಟ್ರಾನ್ಸ್ಫಾರ್ಮರ್ ಸುಡ್ತು ಅಂದ್ರೆ ಕನಿಷ್ಠ 20 ದಿವಸ ಬೇಕು. ಆ TC ತರ್ಲಕ್ಕ ಅವ್ರ ರೈತರು ಏನ್ ಹೇಳ್ತಾರೆ, ಟ್ರ್ಯಾಕ್ಟರ್ನು ಅವರೇ ಕಳಿಸ್ಬೇಕು. ಆ ಟ್ರಾನ್ಸ್ಫಾರ್ಮರ್ ಕೂಡ್ಸಲಕ್ಕ ಅದಕ್ಕೆ ಆಯಿಲ್ ಬಿ ರೈತರೇ ಕೊಡ್ಬೇಕು, ಉಪ್ಪುನು ಅವರೇ ಕೊಡ್ಬೇಕಂತ ಹೇಳಿ ರೈತರು ಕಣ್ಣೀರ್ ಹಾಕ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇದು ಅಫ್ಜಲ್ಪುರ್ ರೈತರು, ರೈತರು ದಯಮಾಡಿ ನಾಯಕರೇ ಮಾತಾಡಿ. ಸಾಕು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಭೇಟಿ ಮಾಡಿದಾಗ ರೈತರು ಎಲ್ಲರ ಮುಂದೆ ಹೇಳಿದ್ವು. ಒಬ್ಬೊಬ್ಬರನ್ನೇ ನಾನು ಏನೇನು ಇಂಡಿವಿಜುವಲ್ ಕರೆದಿಲ್ಲ. ಎಲ್ಲ ರೈತರು ಕೋಪ ಇರ್ತೈತಲ್ಲ, ಸ್ವಲ್ಪ ಜಾಸ್ತಿ ಹೇಳಿರ್ಬೋದು ಅಷ್ಟೇ. ಆದ್ರೆ ಕೊಡೋದಂತೂ ನಿಜ, ದುಡ್ಡಂತೂ ಕೊಡಬೇಕು. ಇನ್ನೊಂದು ಹೊಸದಾಗಿ ನಾನು, ನೀವು ಆ TCಗಳನ್ನ ಹಾಕುವಂತ ಸಂದರ್ಭದಲ್ಲಿ ಹೊಸದಾಗಿ ರಿಪೇರಿ ಆಗ್ಬೇಕಾದ್ರೆ ಇಷ್ಟು ದುಡ್ಡು ಕೊಡಬೇಕು. ಮತ್ತೆ TCನ ತಗೊಂಡೋಗಿ ಪಟ್ಟಣಕ್ಕೆ ತಗೊಂಡೋಗಕ್ಕೂ ಆಟೋ ಚಾರ್ಜು, ಆಟೋನೂ ಇವರೇ ಕೊಡಬೇಕು. ಅಲ್ಲಿ ರಿಪೇರಿ ಆದ್ಮೇಲೆ ತರಬೇಕಾದ್ರೂ ಆಟೋ ಚಾರ್ಜ್ ಇವರೇ ಕೊಡಬೇಕು. ಇದು ಸತ್ಯ, 100ಕ್ಕೆ 100% ಸತ್ಯ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.